ನಮಸ್ಕಾರ ಎಲ್ಲರಿಗೂ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಕೋಟಿ ಕೋಟಿ ನಮಸ್ಕಾರನ ಹೇಳ್ತಾ ಇವತ್ತಿನ ವಿಡಿಯೋದೊಳಗೆ ಏನು ಹೇಳ್ಕೊಡ್ತೀನಪ್ಪ ಅಂದ್ರೆ ಬೇಸಿಕ್ ಕಂಪ್ಯೂಟರ್ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡಲಾರದೆ ಕಂಪ್ಯೂಟರ್ ಕಲಿಬೇಕಾಗಿತ್ತು ಅಂದ್ರೆ ನಾನು ಪ್ರತಿಯೊಂದು ವಿಡಿಯೋಸ್ಗಳನ್ನ ಮನ್ಯಾಗ ಕೂತು ಸಮಾಧಾನದಿಂದ ನೋಡ್ರಿ. 100% ಕಂಪ್ಯೂಟರ್ ಕಲಿತೀರಿ. ಯಾರ ಬಲ್ಲಿ ಹೋಗ್ಲಾರ್ದೇನೆ ಎಲ್ಲಿ ₹1 ಕೊಡ್ಲಾರ್ದೇನೆ ಮನ್ಯಾಗ ಕೂತು ಕಂಪ್ಯೂಟರ್ ಕಲೀರಿ. ಎಷ್ಟೋ ಜನರಿಗೆ ಅನಾನುಕೂಲ ಇರ್ತದೆ, ಅನುಕೂಲ ಇರ್ತದೆ, ಕಲೀಲಿಕ್ಕೆ ಇಷ್ಟಾನು ಇರುತ್ತೆ, ಏನದು ಅನಿಷ್ಟಾನು ಇರ್ತದೆ, ಗೊತ್ತಾಗ್ತದೆ. ಅಂತವ್ರಿಗೆ ಎಲ್ಲರಿಗೂ ಉಪಯುಕ್ತವಾದಂತ ಕ್ಲಾಸ್ ಕೊಡ್ತಾ ಇರ್ತೀನಿ. ದಯವಿಟ್ಟು ನಾನು ಪ್ರತಿಯೊಂದು ಕ್ಲಾಸ್ಗಳನ್ನ ನೋಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಬೆಲ್ ಐಕನ್ ಗಂಟಿ ಬರ್ತದೆ, ಕ್ಲಿಕ್ ಮಾಡಿದಿರಪ್ಪ ಅಂದ್ರೆ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗ್ತಾವ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಬೇಸಿಕ್ ಕಂಪ್ಯೂಟರ್ ಕ್ಲಾಸ್ ಮತ್ತೆ ಫೋಟೋಶಾಪ್ ಕ್ಲಾಸಸ್ ಎಲ್ಲಾ ತರ ಕ್ಲಾಸಸ್ ಗಳನ್ನ ನೀವು ಕಲಿಬಹುದು. ಗೊತ್ತಾಗ್ತಿದ್ಯಾ? ಇವತ್ತಿನ ಈ ವಿಡಿಯೋದೊಳಗೆ ಏನಿದೆಯಪ್ಪ ಅಂದ್ರೆ ಏನ್ ಹೇಳ್ತಾ ಇದ್ದೀನಿ, ಇವತ್ತು 4ನೇ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ ಕಂಪ್ಯೂಟರ್ 4ನೇ ಕ್ಲಾಸ್ ಸಿಗ್ತಾ ಇದೆ. 1, 2, 3 ನೋಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ವಿಡಿಯೋಸ್ ಕೂಡ ನೀವು ವೀಕ್ಷಣೆ ಮಾಡಬಹುದು. ಇಲ್ಲಾಂದ್ರೆ ಗುರು 9x ಯೂಟ್ಯೂಬ್ ಚಾನಲ್ ಒಳಗಡೆಯಿಂದ ಸರ್ಚ್ ಮಾಡ್ಕೊಂಡು ಅದರಲ್ಲಿ ಕೂಡ ಎಲ್ಲಾ ತರ ವಿಡಿಯೋಸ್ ಗಳು ಸಿಗ್ತವೆ. ಅಲ್ಲಿಂದಾನು ಕೂಡ ನೀವೇನ್ ಮಾಡಬಹುದು, ಕಂಪ್ಯೂಟರ್ ನ ಕಲಿಬಹುದು. ಗೊತ್ತಾಗ್ತಿದ್ಯಾ? ನೋಡೋಣ ಇವತ್ತು ಜನರೇಷನ್ ಆಫ್ ದ ಕಂಪ್ಯೂಟರ್ ಪೀಳಿಗೆಗಳ ಯಾವ ತರ ಬತ್ತು. ಇವತ್ತಿನವರೆಗೂ ನಾವು ಯಾವ ಕಂಪ್ಯೂಟರ್ ನ ನೋಡಿದೀವಿ, ಮುಂದೆ ಬರುವಂತಹ ಕಂಪ್ಯೂಟರ್ ಯಾವ ತರ ಇದೆ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಅದ. ಈ ವಿಡಿಯೋದೊಳಗಡೆ ತುಂಬಾ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದಂತಹ ಮಾಹಿತಿನೂ ಕೂಡ ಸಿಗ್ತದೆ. ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ತುಂಬಾ ಈ ವಿಡಿಯೋ ಹೆಲ್ಪ್ ಆಗುವಂತದ್ದು. ಯಾಕಂದ್ರೆ ಇದರಲ್ಲಿ ತುಂಬಾ ಕ್ವಶನ್ಸ್ ಇದಾವೆ, ಅದಕ್ಕೂ ಕೂಡ ಆನ್ಸರ್ ಕೂಡ ಮಾಡಿರ್ತೀನಿ. ಹಾಗಿರೋದ್ರಿಂದ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೂ ಕೂಡ ಗೊತ್ತಾಗುತ್ತೆ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಾರ್ದು. ನೋಡೋಣ, ಇಲ್ಲಿ ಜನರೇಷನ್ ಆಫ್ ದ ಕಂಪ್ಯೂಟರ್ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಕೆಳಗಡೆ ಬರ್ತಾ ಇದೆ ಜನರೇಷನ್ ಆಫ್ ದ ಕಂಪ್ಯೂಟರ್. ಓಕೆ, ನಾವು ಅದನ್ನ ನೋಡೋಣ. ಇಲ್ಲಿ ಬಂತು ಫಸ್ಟ್ ಜನರೇಷನ್ ಒಳಗಡೆ ನೋಡ್ತೀವಿ. ಬರ್ತಾ ಇದೆಯಾ ಜನರೇಷನ್ ಆಫ್ ಕಂಪ್ಯೂಟರ್ ಒಳಗಡೆ ಫಸ್ಟ್ ಜನರೇಷನ್ ಅಂದ್ರೆ ಮೊಟ್ಟ ಮೊದಲು ಬಂದಿರೋ ಕಂಪ್ಯೂಟರ್ ಯಾವಾಗ ಬತ್ತು? ಕಂಪ್ಯೂಟರ್ ಕಂಡಿಡಿದ್ರು ಯಾರು? ಕಮೆಂಟ್ಸ್ ಮಾಡ್ಬೇಕಾ? ಕಂಪ್ಯೂಟರ್ ಯಾರು ಕಂಡಿಡಿದ್ರು ಅನ್ನೋದು ಕಮೆಂಟ್ಸ್ ಮಾಡ್ಬೇಕು. ಇಷ್ಟು ದಿನ ನೋಡ್ತಾ ಇದ್ದೀರಲ್ಲ, ಗೊತ್ತಾಗ್ತಿದೆ. ನೆಕ್ಸ್ಟ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯಾವಾಗ ಬಂತು ಅಂದ್ರೆ 1940 ರಿಂದ 56 ಒಳಗಡೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ನ ಏನ್ ಮಾಡಿದ್ರು, ರೆಡಿ ಮಾಡಿದ್ರು. ಅದು ಹೆಂಗಿತ್ತಪ್ಪ ಫಸ್ಟ್ ಜನರೇಷನ್ ಕಂಪ್ಯೂಟರ್? ನೀವು ನೋಡ್ಲಿಕ್ಕಿಲ್ಲ, ನಾನು ನೋಡಿಲ್ಲ ಫಸ್ಟ್ ಜನರೇಷನ್ ಕಂಪ್ಯೂಟರ್, ಅದರಲ್ಲಿ ನಾನು ಕೂಡ ಕೆಲಸ ಮಾಡಿಲ್ಲ. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಹೆಂಗಿತ್ತಪ್ಪ ಅಂದ್ರೆ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯೂಸ್ ವ್ಯಾಕ್ಯೂಮ್ ಟ್ಯೂಬ್ ಅನ್ನ ಯೂಸ್ ಮಾಡ್ತಿದ್ರು. ನೀವು ಮೊದಲು ನೋಡಿರ್ತೀರಿ ಬ್ಲಾಕ್ ಅಂಡ್ ವೈಟ್ ಟಿವಿಗಳಿದ್ದು, ಅದರೊಳಗೆ ಏನಿತ್ತು, ವ್ಯಾಕ್ಯೂಮ್ ಟ್ಯೂಬ್ ಅನ್ನೋದಿತ್ತು. ಆ ವ್ಯಾಕ್ಯೂಮ್ ಟ್ಯೂಬ್ ಹೋಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಏನೂ ಕಾಣಿಸ್ತಾ ಇರಲಿಲ್ಲ. ಗೊತ್ತಾಗ್ತಿದೆ, ಟ್ಯೂಬ್ ಹೋಗಿದೆ ಅಂತ ಹೇಳ್ತಿದ್ರು ಮೊದಲೆಲ್ಲ. ಟಿವಿ ಇದ್ದವ್ರ ಮನ್ಯಾಗ ಮತ್ತೆ ಇಲ್ಲಾರ್ದವ್ರ ಮನ್ಯಾಗ ರೇಡಿಯೋ ಇದ್ದು, ರೇಡಿಯೋ ಒಳಗೆ ಟ್ಯೂಬ್ ಇರಲಿಲ್ಲ. ಗೊತ್ತಾಗ್ತದೆ, ವ್ಯಾಕ್ಯೂಮ್ ಟ್ಯೂಬ್ ಅನ್ನೋದು ಏನಾಗ್ತಿತ್ತು, ಅದರಲ್ಲಿ ವಿಡಿಯೋನ ತೋರಿಸಲಿಕ್ಕೆ ಅಥವಾ ಅದರಲ್ಲಿ ಯೂಸ್ ಮಾಡಿದ್ರು. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಒಳಗಡೆ ವ್ಯಾಕ್ಯೂಮ್ ಟ್ಯೂಬ್ ಅನ್ನ ಯೂಸ್ ಮಾಡಿದ್ರು. ಇದು ಕರೆಕ್ಟ್ ಆಗಿ ನೋಡ್ಕೋಬೇಕಾ, ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ತಲೆಯಾಗಿ ಇಟ್ಕೋರಿ, ನೆನಪಿರ್ತದೆ. ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯೂಸ್ ವ್ಯಾಕ್ಯೂಮ್ ಟ್ಯೂಬ್ ಅಂಡ್ ಮಷಿನ್ ಲ್ಯಾಂಗ್ವೇಜ್ ಮೇಲೆ ಕೆಲಸ ಮಾಡ್ತಿದ್ರು. ಆ ಕಂಪ್ಯೂಟರ್ ಒಳಗ ಯಾವ ತರ ಮೋಸ್ಟ್ಲಿಂದ ಕೆಲಸ ಮಾಡತ್ತೀವಲ್ಲ, ಈ ತರ ಮೋಸ್ಟ್ಲಿಂದ ಕೆಲಸ ಮಾಡುವಂತದ್ದು ಇರ್ಲಿಲ್ಲ. ಅದ್ರೊಳಗ ಮಷಿನ್ ಲ್ಯಾಂಗ್ವೇಜ್ ಕೋಡಿಂಗ್ ಇರ್ತಿದ್ದು, ನಂಬರ್ ಮೇಲೆನೆ ಕೆಲಸ ಮಾಡುವಂತದ್ದು ಇರ್ತಿದ್ದು. ಗೊತ್ತಾಗ್ತಿದ್ಯಾ? ಅದು ಬಹಳ ಅದ್ರೊಳಗಡೆ ಏನೇ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಒಂದು ಪ್ರೋಗ್ರಾಮ್ ಅನ್ನ ರೆಡಿ ಮಾಡ್ಕೊಂಡೆ ಕೆಲಸ ಮಾಡಬೇಕಾಗಿತ್ತು. ಯಾವ್ದ್ರೊಳಗ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಒಳಗಡೆ. ಏನ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಏನಿತ್ತಲ್ಲ, ಅದು ಬಹಳ ದೊಡ್ಡ ಆಗಿತ್ತು. ದಿಸ್ ಕಂಪ್ಯೂಟರ್ ಈಸ್ ವೆರಿ ಲಾರ್ಜ್ ಸೈಜ್ ಅಂತ ಹೇಳ್ತೀವಿ. ಅವಾಗಿನ ಕಂಪ್ಯೂಟರ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಬಹಳ ದೊಡ್ಡದಾಗಿತ್ತು. ಆ ಕಂಪ್ಯೂಟರ್ ಒಳಗಡೆ ಪ್ರೋಗ್ರಾಮ್ ಮಾಡಬೇಕಾಗಿತ್ತು ಅಂದ್ರೆ ಬಹಳ ಡಿಫಿಕಲ್ಟ್ ಟಾಸ್ಕ್ ಆಗ್ತಿತ್ತು, ಅಂದ್ರೆ ಡಿಫಿಕಲ್ಟ್ ಕೆಲಸ ಇರ್ತಿತ್ತು. ಯಾಕಂದ್ರೆ ಇಂಜಿನಿಯರ್ಸ್ಗಳು ದೊಡ್ಡ ವ್ಯಕ್ತಿಗಳು ಅಂದ್ರೆ ಎಜುಕೇಶನ್ ಕಲ್ತವ್ರು ಮಾತ್ರ ಏನ್ ಮಾಡ್ತಿದ್ರು, ಅದರಲ್ಲಿ ಕೋಡಿಂಗ್ ಮಾಡ್ಕೊಂಡು ಆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಒಳಗಡೆ ಕೆಲಸವನ್ನ ಮಾಡ್ಕೋತಿದ್ರು. ಬಟ್ ಕಂಪ್ಯೂಟರ್ ರೆಡಿ ಮಾಡಿರೋದೇ ಕ್ಯಾಲ್ಕುಲೇಷನ್ಗೋಸ್ಕರ. ಇವಾಗೆಲ್ಲ ನಾವು ಬೇರೆ ಬೇರೆ ರೀತಿಯಾಗಿ ಅದನ್ನ ಬಳಕೆ ಮಾಡ್ಕೋತಾ ಇದೀವಿ. ಗೊತ್ತಾಗ್ತಿದ್ಯಾ? ಮೊಟ್ಟ ಮೊದಲು ಕಾನ್ಸೆಪ್ಟ್ ಏನಿತ್ತು, ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿಗೋಸ್ಕರ. ನೆಕ್ಸ್ಟ್ ಅದಾದ್ಮೇಲೆ ಅದರೊಳಗಡೆ ಮತ್ತೆ ಏನ್ ಬೇಕಾಗ್ತಿತ್ತು, ಇಲ್ಲಿ ಗೊತ್ತಾಗ್ತಿದೆ. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಒಳಗೆ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡಿದ್ರು. ಮತ್ತೆ ಮಷಿನ್ ಲ್ಯಾಂಗ್ವೇಜ್ ಮೇಲೆ ಕೆಲಸ ಮಾಡ್ತಿದ್ರು. ಮತ್ತೆ ಏನಾದ್ರೂ ಒಂದು ಮಾಡ್ಬೇಕಾಗಿತ್ತು ಅಂದ್ರೆ ಅದ್ರೊಳಗಡೆ ಏನಾಗ್ತಿತ್ತು, ಒಂದು ಫಾರ್ಮುಲಾನ ರೆಡಿ ಮಾಡ್ಕೊಂಡು ಅದರಲ್ಲಿ ಕೆಲಸ ಮಾಡುವಂತದ್ದಾಗಿತ್ತು. ನೆಕ್ಸ್ಟ್ ಆ ಕಂಪ್ಯೂಟರ್ ಬಹಳ ದೊಡ್ಡ ಸೈಜ್ ಒಳಗಿತ್ತು. ಮತ್ತೆ ಅದರೊಳಗಡೆ ಕೆಲಸ ಮಾಡೋದಕ್ಕೂ ಕೂಡ ಬಹಳ ಡಿಫಿಕಲ್ಟ್ ಆಗ್ತಿತ್ತು. ಮತ್ತೆ ಅಲ್ಲಿ ಕರೆಂಟು ಕೂಡ ಬಹಳ ಬೇಕಾಗ್ತಿತ್ತು. ಒಂದು TCನೇ ಬೇಕು. ಒಂದು ಕಂಪ್ಯೂಟರ್ ಅಲ್ಲಿ ನಡೀತಾ ಇದೆ ಅಂದ್ರೆ ಅಲ್ಲಿ ಒಂದು TCನೇ ಬೇಕು. ನಾವೇನೋ ಒಂದು ಮೋಟರ್ ಕುಡಿಸ್ತೇವೆ ಅಂದ್ರೆ ಒಂದು TC ತರ್ತೀವಲ್ಲ, ಕರೆಂಟ್ ಪವರ್ ಮಷಿನ್ ಇರ್ತದಲ್ಲ, ಕರೆಂಟ್ ಏನಂತಾರೆ ಅದಕ್ಕೆ, TC, ಅದನ್ನೇ ತಂದು ಇಡಬೇಕಾಗ್ತಿತ್ತು. ನಮ್ಮ ಕಡೆ ಎಲ್ಲ TC ಅಂತ ಕರಿತೀವಿ ನಾವು. ಅದನ್ನೇ ತಂದು ಇಡಬೇಕಾಗಿತ್ತು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಇದ್ದಾಗ. ಆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಒಳಗಡೆ ಕೆಲವೊಂದು ಮಷಿನ್ಗಳು ರೆಡಿ ಮಾಡಿದ್ರು. ಅಂದ್ರೆ ಕಂಪ್ಯೂಟರ್ ಮಷಿನ್ ಇವೆಲ್ಲ ENIAC ಅಂತೇಳಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ EDVAC ಇವೆಲ್ಲ ಫಸ್ಟ್ ಜನರೇಷನ್ ಒಳಗೆ ಬಂದಿರತಕ್ಕಂಥ ಮಷಿನ್ಗಳು ಇವೆಲ್ಲ ಕಂಪ್ಯೂಟರ್ಗಳ ಹೆಸರೇ. EDSAC ಅಂತೇಳಿ. ನೆಕ್ಸ್ಟ್ UNIVAS ಅಂತೇಳಿ, ಯೂನಿವರ್ಸಲ್ ಆಟೋಮೆಟಿಕ್ ವೇರಿಯಬಲ್ ಕಂಪ್ಯೂಟರ್ ಅಂತ ಕೂಡ ಹೇಳ್ತೀವಿ ನಾವು. ಈ ತರ ಫುಲ್ ಫಾರ್ಮ್ ಕೂಡ ಇರುತ್ತೆ, ಇಲ್ಲಿ ಮೇಲ್ಗಡೆ ಇರಬಹುದು, ಫುಲ್ ಫಾರ್ಮ್ ಕೂಡ ಇರುತ್ತೆ, ನೋಡ್ಕೋರಿ.
ಗೊತ್ತಾಗ್ತದೆ. ನೆಕ್ಸ್ಟ್ ಮುಂದೆ ಬರ್ತಾ ಏನ್ ಬರ್ತದೆ, ಸೆಕೆಂಡ್ ಜನರೇಷನ್ ಒಳಗಡೆ ಯಾವ ತರ ಕೆಲಸ ಮಾಡ್ತಿತ್ತು. ದ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ವ್ಯಾಕ್ಯೂಮ್ ಟ್ಯೂಬ್ ವೇರ್ ರಿಪ್ಲೇಸ್ ಬೈ ಟ್ರಾನ್ಸಿಸ್ಟರ್. ನೋಡಿ, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಒಳಗೆ ಏನ್ ಮಾಡಿದ್ರು, ವ್ಯಾಕ್ಯೂಮ್ ಟ್ಯೂಬ್ ತೆಗೆದು ಅದರಲ್ಲಿ ಟ್ರಾನ್ಸಿಸ್ಟರ್ ನ ಆಡ್ ಮಾಡಿದ್ರು. ನೆನಪಿರ್ಲಿ, ಯಾವಾಗ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ 1956 ಒಳಗಡೆ ಡೆವಲಪ್ಮೆಂಟ್ ಮಾಡಿದ್ರು, 66 ಒಳಗೂ ಕೂಡ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಒಳಗಡೆ ಕೆಲಸ ಮಾಡ್ತಿದ್ರು. ಗೊತ್ತಾಗ್ತಿದೆ. ಅದು ಹೆಂಗಿತ್ತಪ್ಪ ಅಂದ್ರೆ ಅದರಲ್ಲಿ ಯಾವ ತರ ಡೆವಲಪ್ಮೆಂಟ್ ಮಾಡಿದ್ರು ಅಂದ್ರೆ, ಆ ವ್ಯಾಕ್ಯೂಮ್ ಟ್ಯೂಬ್ ಅನ್ನೋದು ಫಸ್ಟ್ ಜನರೇಷನ್ ಒಳಗಿತ್ತಲ್ಲ, ಅದನ್ನ ತೆಗೆದಿದ್ದಂಗೆ ಏನ್ ಆಡ್ ಮಾಡಿದ್ರು, ಅದರಲ್ಲಿ ಟ್ರಾನ್ಸಿಸ್ಟರ್ ಆಡ್ ಮಾಡಿದ್ರು. ಟ್ರಾನ್ಸಿಸ್ಟರ್ ಆಡ್ ಮಾಡ್ತಿದ್ದಾನೆ, ಆ ಕಂಪ್ಯೂಟರ್ ಏನಾಗ್ತಿತ್ತು, ಲೆಸ್ ಹೀಟರ್. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಒಳಗಡೆ ಕರೆಂಟ್ ಉತ್ಪತ್ತಿನೂ ಕೂಡ, ಅಲ್ಲಿ ಕರೆಂಟ್ ಅದು ಕೊಡೋದು ಕೂಡ ಕಡಿಮೆ ತಗೋತಿತ್ತು, ಮತ್ತೆ ಬಹಳ ಹೀಟ್ ಕೂಡ ಆಗ್ತಿರ್ಲಿಲ್ಲ, ಬಿಸಿನೂ ಕೂಡ ಆಗ್ತಾ ಇರಲಿಲ್ಲ. ವೆರಿ ರಿಲೇಬಲ್, ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂತ ಮಷಿನ್ ಏನ್ ಮಾಡಿದ್ರು, ಸೆಕೆಂಡ್ ಜನರೇಷನ್ ಒಳಗಡೆ ರೆಡಿ ಮಾಡಿದ್ರು. ನೆಕ್ಸ್ಟ್ ಇದೇ ಜನರೇಷನ್ ನಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಕೂಡ ಡೆವಲಪ್ಮೆಂಟ್ ಮಾಡಿದ್ರು. ದ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಇನ್ ದಿಸ್ ಜನರೇಷನ್. ಎರಡನೇ ಜನರೇಷನ್ ಒಳಗಡೆ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್, OS ಅಂತ ಹೇಳ್ತೀವಿ, ಆಪರೇಟಿಂಗ್ ಸಿಸ್ಟಮ್ ಅನ್ನೋದನ್ನ ಸೆಕೆಂಡ್ ಜನರೇಷನ್ ಒಳಗಡೆ ಡೆವಲಪ್ಮೆಂಟ್ ಮಾಡಿದ್ರೆ ಅಂತ ಕೂಡ ನಾವು ಹೇಳ್ಬೋದು. ಥರ್ಡ್ ಜನರೇಷನ್ ಒಳಗಡೆ ಏನಾಗತ್ತೆಪ್ಪ ಅಂದ್ರೆ 1967ರಿಂದ 71ರೊಳಗೂ ಥರ್ಡ್ ಜನರೇಷನ್ ಬಂತು. ಆ ಥರ್ಡ್ ಜನರೇಷನ್ ಒಳಗಡೆ ಏನ್ ಮಾಡಿದಿರಪ್ಪ ಅಂದ್ರೆ, ಆ ಟ್ರಾನ್ಸಿಸ್ಟರ್ ತೆಗೆದು ಇಂಟಿಗ್ರೇಟ್ ಸರ್ಕ್ಯೂಟ್ ಅನ್ನ ಆಡ್ ಮಾಡಿದ್ರು. ನೋಡಿ ಇಲ್ಲಿ ಯಾವ ತರ ಚೇಂಜಸ್ ಮಾಡ್ಕೊತ ಹೋಗ್ತಿದ್ದಾರೆ ಅವರು. ಕಂಪ್ಯೂಟರ್ ಏನ್ ಮಾಡಿದ್ರು, ಟ್ರಾನ್ಸಿಸ್ಟರ್ ತೆಗೆದು ಇಂಟಿಗ್ರೇಟ್ ಸರ್ಕ್ಯೂಟ್ ಮಾಡಿದ್ರು. ಒಂದು ಟ್ರಾನ್ಸಿಸ್ಟರ್ ಒಳಗಡೆ ಏನ್ ಕೊಡ್ತಿದ್ದು, 10 ಇಲ್ಲಿ ನೋಡಿ ಟ್ರಾನ್ಸಿಸ್ಟರ್ ಏನ ಕೊಡ್ತೀವಿ, ಇಲ್ಲಿ ನೋಡ್ಬೋದು ನೀವು, ಚಿಪ್ ಅಂತ ಹೇಳ್ತೀವಿ. ಟ್ರಾನ್ಸಿಸ್ಟರ್ ಅಂದ್ರೆ ಒಂದು ಚಿಪ್ ಇದ್ದಂಗ. ಫಾರ್ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಟ್ ಸರ್ಕ್ಯೂಟ್ ಒಳಗಡೆ ವಿಚ್ ಚಿಪ್, ಒಂದು ಚಿಪ್ ಅಲ್ಲಿ 10 ಟ್ರಾನ್ಸಿಸ್ಟರ್ ನ ಕೂಡಿಸ್ತಿದ್ರು ಅವರು. ಇಲ್ಲಿ ನೋಡಿ, ಇಂಟಿಗ್ರೇಟ್ ಸರ್ಕ್ಯೂಟ್ ಅನ್ನೋದು ಒಂದು ಚಿಪ್ ರೆಡಿ ಮಾಡಿದ್ರು. ಆ ಚಿಪ್ ಒಳಗಡೆ ಏನ್ ಮಾಡಿದ್ರು ಅಲ್ಲಿ 10 ಟ್ರಾನ್ಸಿಸ್ಟರ್ ನ ಚಿಪ್ ಒಳಗಡೆ ಕೂಡ್ಸಾಕತ್ರು. ಅದೇ ತರ ಟೆಕ್ನಾಲಜಿ ಮುಂದೆ ಹೋಗ್ತಿದ್ದಂಗೆ ಇನ್ನೂ ಸ್ವಲ್ಪ ಬೇರೆ ತರ ಡೆವಲಪ್ಮೆಂಟ್ ಮಾಡಿದ್ರು. ಯಾವ ತರ ಅಂದ್ರೆ MSI ಅಂತೇಳಿ ಸರ್ಕ್ಯೂಟ್ ವಿತ್, ಈ ಸರ್ಕ್ಯೂಟ್ ಒಳಗಡೆ ಇಲ್ಲಿ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ಅಂತ ಬಂತು. ಓಕೆ, ನೆಕ್ಸ್ಟ್ ಏನ್ ಬಂತು, MSI ಸರ್ಕ್ಯೂಟ್ ಅಂತ ಡೆವಲಪ್ಮೆಂಟ್ ಮಾಡಿದ್ರು. ಅದರಲ್ಲಿ 100 ಟ್ರಾನ್ಸಿಸ್ಟರ್ ಪರ್ ಚಿಪ್ ಒಳಗಡೆ, ಒಂದು ಚಿಪ್ ಅಲ್ಲಿ ಇಲ್ಲಿ 10 ಟ್ರಾನ್ಸಿಸ್ಟರ್ ಕೊಡ್ತಿದ್ರು ಮೊದಲು. ಗೊತ್ತಾಗ್ತಿದೆ, ಸ್ಮಾಲ್ ಸ್ಕೇಲ್ ಇಂಟಿಗ್ರೇಟರ್ ಒಳಗಡೆ. ಅದಾದ್ಮೇಲೆ MSI ಅಂತ ಬಂತು. ಓಕೆ, ಇದರದ್ದು ಕೂಡ ಕೆಳಗಡೆ ಬರುತ್ತೆ. MSI ಸರ್ಕ್ಯೂಟ್ ಒಳಗಡೆ ಏನ್ ಮಾಡಿದ್ರು, ಟ್ರಾನ್ಸಿಸ್ಟರ್ ಪರ್ ಚಿಪ್ ಒಳಗಡೆ 100 ಟ್ರಾನ್ಸಿಸ್ಟರ್ ನ ಕೂಡಿಸ್ತಾ ಇದ್ರು. ಗೊತ್ತಾಗ್ತಿದೆ. ದಿಸ್ ಕಂಪ್ಯೂಟರ್ ವೆರಿ ಸ್ಮಾಲರ್. ಥರ್ಡ್ ಜನರೇಷನ್ ಕಂಪ್ಯೂಟರ್ ಬಹಳ ತೆಳ್ಳಗ್ ಬಂದು, ದಪ್ಪ ಬರಲಿಲ್ಲ, ಸ್ವಲ್ಪ ತೆಳ್ಳಗ್ ಬಂದು, ತಿಳು ಬಂದು. ನೆಕ್ಸ್ಟ್ ಫಾಸ್ಟರ್ ಅಂಡ್ ಮೋರ್ ರಿಲೇಬಲ್ ಅಂತಾನು ಕೂಡ ಹೇಳ್ತೀವಿ ನಾವು. ಅಂದ್ರೆ ಅತ್ಯಂತ ಅಂದ್ರೆ ಈಸಿಯಾಗಿ ಕೆಲಸ ಮಾಡುವಂತ ಮೆಥಡ್ಗಳು ಈ ಕಂಪ್ಯೂಟರ್ ಅಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ನೋಡ್ಬೋದು, ಹೈ ಲೆವೆಲ್ ಲ್ಯಾಂಗ್ವೇಜ್ ಯೂನಿಟೆಡ್ ಇನ್ ದಿಸ್ ಜನರೇಷನ್. ಹೈ ಲೆವೆಲ್ ಅಂದ್ರೆ ಕಾರ್ಟೂನ್ ನೋಡ್ತೀರಿ ನೀವು, ಕಾರ್ಟೂನ್ ಮೂವೀಸ್ಗಳು ಮತ್ತೆ ಗೊಂಬೆಗಳು, ಚಿಂಟು ಟಿವಿಗಳು, ಇವೆಲ್ಲ ಏನ್ ಅದ್ರೊಳಗಡೆ ಪ್ರೋಗ್ರಾಮ್ ಏನ್ ಮಾಡಿದ್ರಲ್ಲ, ಈ ಜನರೇಷನ್ ಒಳಗಡೆ ಮಾಡುವಂತ ಒಂದು ಲ್ಯಾಂಗ್ವೇಜ್ ಅನ್ನ ಈ ಲ್ಯಾಂಗ್ವೇಜ್ ಒಳಗಡೆ ಕಂಡಿಡಿದು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೈ ಲೆವೆಲ್ ಲ್ಯಾಂಗ್ವೇಜ್ ಯೂನಿಟೆಡ್ ಇನ್ ದಿಸ್ ಜನರೇಷನ್ ಒಳಗಡೆ ಕೇಳಬಹುದು ಕ್ವಶನ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವ ಜನರೇಷನ್ ಒಳಗಡೆ ಕಂಪ್ಯೂಟರ್ ಕಂಡುಹಿಡಿದ್ರಪ್ಪ ಅಂದ್ರೆ ಥರ್ಡ್ ಜನರೇಷನ್ ಒಳಗಡೆ ಕಂಡುಹಿಡಿದ್ರ ಅಂತಾನು ಕೂಡ ಹೇಳ್ತೀವಿ. ನೆಕ್ಸ್ಟ್ ಅದಾಗ್ತದೆ, ಫೋರ್ತ್ ಜನರೇಷನ್ ಲ್ಯಾಂಗ್ವೇಜ್ ಒಳಗೆ ಏನ್ ಮಾಡಿದ್ರು, 1975ರಿಂದ 1989 ಒಳಗಡೆ ಕಂಡುಹಿಡಿದ್ರು. ನೆಕ್ಸ್ಟ್ ಅದ್ರ ಒಳಗೆ ಯಾವ ತರ ಕೆಲಸ ಮಾಡ್ತಿದ್ರು ಅನ್ನೋದನ್ನ ಸ್ವಲ್ಪ ಕೆಳಗಡೆ ತಗೊಳ್ಳೋಣ. ಫೋರ್ತ್ ಜನರೇಷನ್ ಒಳಗಡೆ ಏನ್ ಮಾಡಿದ್ರು, LSI ಮತ್ತೆ VLSI ಅನ್ನೋದು ಆಡ್ ಮಾಡಿದ್ರು. ಏನ್ ಮಾಡಿದ್ರು, LSI ಮತ್ತೆ VLSI. ಅದು ಏನ್ ಮಾಡ್ತಿತ್ತಪ್ಪ ಅಂದ್ರೆ, ಇದು ಈ ಯೂಸ್ ಇನ್ ದಿಸ್ ಜನರೇಷನ್, ಇದನ್ನ ಯೂಸ್ ಮಾಡ್ಕೊಂಡ್ರು ಆಸ್ ಎ ರಿಸಲ್ಟ್ ಮೈಕ್ರೋ ಪ್ರೊಸೆಸ್ ತರ ಕೆಲಸ ಮಾಡಕತ್ತು. ಇವಾಗೆಲ್ಲ ಮೈಕ್ರೋ ಪ್ರೊಸೆಸ್ ಒಳಗಡೆ ನಾವು ಕೆಲಸ ಮಾಡ್ತೀವಿ, ಮೈಕ್ರೋ ಪ್ರೊಸೆಸರ್ ಒಳಗಡೆ ಕೆಲಸ ಮಾಡ್ತಾಕತ್ತು. ನೆಕ್ಸ್ಟ್ ಇದ್ರ ಒಳಗಡೆ ಹೈ ಕೆಪಾಸಿಟಿ ಹಾರ್ಡ್ ಡಿಸ್ಕ್ ಕೂಡ ಇನ್ವಿಟೇಟ್ ಮಾಡಿದ್ರು. ಫಸ್ಟಿಗೆಲ್ಲ 1 GB, ಅರ್ಧ GB, 2 GB ಈ ತರ ಮೆಮರಿ ಕಾರ್ಡ್ ನೋಡ್ತಿದ್ವಿ ನಾವು. ಫಸ್ಟ್ ಕೂಡ ಕಂಪ್ಯೂಟರ್ ಒಳಗಡೆ 14 GB, 16 GB, 18 GB ಕಂಪ್ಯೂಟರ್ ಕೂಡ ಮೊದಲು ಬರ್ತಾ ಇತ್ತು. 500 GB ಕಂಪ್ಯೂಟರ್ ಇರಲಿಲ್ಲ. ಇವಾಗ ಬಂದಿದೆ 1000 GB, 5000 GB ಅಥವಾ ಈ ತರ ಎಲ್ಲ GB, ದೊಡ್ಡ ಜಿಬಿಗಳು ಇನ್ವೆಟ್ ಮಾಡಿದ್ದು ಯಾವಾಗ ಹೈ ಕೆಪಾಸಿಟಿ ಹಾರ್ಡ್ ಡಿಸ್ಕ್ ಈಸ್ ವೇರ್ ಇನ್ವಿಟೆಡ್ ಇನ್ ದಿಸ್ ಗ್ರೇಟ್ ಡೆವಲಪ್ಮೆಂಟ್ ಇನ್ ದ ಡಾಟಾ ಕಮ್ಯುನಿಕೇಶನ್ ಅಂತಾನು ಕೂಡ ಹೇಳ್ತೀವಿ. ಇದರಲ್ಲಿ ದತ್ತಾಂಶಗಳನ್ನ ಕಮ್ಯುನಿಕೇಶನ್ ಮಾಡಲಿಕ್ಕೆ ಮತ್ತೆ ಕಂಪ್ಯೂಟರ್ ಒಳಗೆ ಕೆಲಸ ಮಾಡಲಿಕ್ಕೆ ತುಂಬಾ ಸುಲಭವಾದ ಫೋರ್ತ್ ಜನರೇಷನ್ ಒಳಗಡೆ ನಾವು ನೋಡಬಹುದು. ನೆಕ್ಸ್ಟ್ ಫಿಫ್ತ್ ಜನರೇಷನ್ ಒಳಗೆ ಏನಾಗುತ್ತಪ್ಪ ಅಂದ್ರೆ, ಫಿಫ್ತ್ ಜನರೇಷನ್ ಕಂಪ್ಯೂಟಿಂಗ್ ಡಿವೈಸ್ ಬೇಸ್ಡ್ ಆನ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಆರ್ಟಿಫಿಷಿಯಲ್ ಅಂದ್ರೆ ಇವಾಗ ನಾವು ಫೋನ್ ಏನಾದ್ರೂ ಕಳಿತು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲೇನ್ ಮಾಡ್ತಾರೆ, ನಮ್ಮ ಫೋನ್ ಅನ್ನ ಟ್ರ್ಯಾಕ್ ಮಾಡಿಬಿಟ್ಟು ಎಲ್ಲಿದೆ ಅಂತ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ನೋಡ್ಬೋದು ನೀವು, ಯೂಟ್ಯೂಬ್ ಒಳಗಡೆ ಏನಾದ್ರೂ ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ತೀವಿ, ಅಲ್ಲಿ ಒಂದು ಮೈಕ್ ಕೊಟ್ಟಿರ್ತಾರೆ. ಆ ಮೈಕ್ ಒಳಗೆ ಒದರಿ ಹೇಳ್ಬಿಟ್ರೆ ಏನಾಗ್ತದೆ, ನೀವೇನು ಒದರಿ ಹೇಳ್ತಿರೋ ಅದನ್ನು ಸರ್ಚ್ ಮಾಡಿ ಕೊಟ್ಬಿಡತ್ತೆ. ಅದು ಫಿಫ್ತ್ ಜನರೇಷನ್ ಒಳಗಡೆ
ರೆಡಿ ಮಾಡಿಬಿಟ್ರು. ಈ ತರ ಎಲ್ಲಾನು ಕೂಡ ಅದರಲ್ಲಿ ಕೂಡ ನೀವು ನೋಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಗಿ ರಿಯಾಲಿಟಿ ಆಗಿ ಕೆಲಸ ಮಾಡ್ತಿದ್ರು. ಮತ್ತೆ ಬಹಳ ನ್ಯಾನೋ ಏನಿದು ನಾನ್ ಟೆಕ್ನಾಲಜಿ ಮತ್ತೆ ಇನ್ನು ಏನು ಹೇಳ್ತಾರೆ ಅವ್ರು ಎಲ್ಲ ತರನು ಕೂಡ. ಅಂದ್ರೆ ಮತ್ತೆ ನಾವು ವಿಡಿಯೋ ಕಾಲ್ ಮಾಡ್ಬೋದು, ಗೊತ್ತಾಗ್ತಿದೆ. ವಿಡಿಯೋ ಕಾಲ್ ಮಾಡ್ತೀವಿ, ವಿಡಿಯೋ ಅಂದ್ರೆ ಕ್ಯಾಮ್ರಾ ಬಂತು ಫೋನ್ ಲ್ಯಾಪ್ಟಾಪ್ಗಳಿಗೆ ಮತ್ತೆ ಕಂಪ್ಯೂಟರ್ಗಳಿಗೆ ಕ್ಯಾಮ್ರಾ ಆ್ಯಡ್ ಮಾಡಿದ್ರು. ಮತ್ತೆ ತುಂಬಾ ಚೇಂಜಸ್ ಮಾಡಿದ್ರು. ಯಾವ ತರ ಚೇಂಜಸ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಗೊತ್ತಾಗ್ಬಿಡ್ಬೇಕು ನಿಮ್ಗೆ, ಗೊತ್ತಾಗ್ತಿದೆ. ಈ ತರನು ಕೂಡ ನಾವು ಇವತ್ತು 4th ಜನರೇಷನ್ ಒಳಗಡೆ ನೋಡಿದ್ದೀವಿ. ನೆಕ್ಸ್ಟ್ ಮುಂದಿನ ಜನರೇಷನ್ ಒಳಗಡೆ ಮುಂದೆ ಬರುವಂತಹ ಕ್ಲಾಸ್ ಒಳಗಡೆ ಕೂಡ ಇದರ ಮುಂದಿನ ವಿಡಿಯೋನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಂದು ವಿಡಿಯೋಸ್ಗಳು ಕೂಡ ನೋಡ್ತಾನೆ ಕಂಪ್ಯೂಟರ್ ಕಲಿತಾ ಇರಬೇಕು. ಸಮ್ ಕಂಪ್ಯೂಟರ್ ಟರ್ಮ್ಸ್ ಅಂಡ್ ಫುಲ್ ಫಾರ್ಮ್ ಅಂತ ನಾವು ನೋಡ್ತೀವಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಗಾರ್ಬಿನ್ ಗಾರ್ಬೌಟ್ ಅಂತ ಹೇಳ್ತಾರೆ. GIGO ಅಂದ್ರೆ ಗಾರ್ಬಿನ್ ಗಾರ್ಬೌಟ್. ಇನ್ನೊಂದ್ ಸರ್ತಿ ಹೇಳ್ರಿ, GIGO ಅಂದ್ರೆ ಗಾರ್ಬಿನ್ ಗಾರ್ಬೌಟ್. ಇನ್ನೊಂದು ಬರೋದೇ GUI ಅಂದ್ರೆ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ IC ಅಂದ್ರೆ ಯಾವ್ದು ಇಂಟಿಗ್ರೇಟ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ VLSI ಇದನ್ನ ಯೂಸ್ ಮಾಡಿದ್ರು, ಯಾವ ಜನರೇಷನ್ ಯೂಸ್ ಮಾಡಿದ್ರು ಕಮೆಂಟ್ ಮಾಡ್ಬೇಕು. ಲಾರ್ಜ್ ಸ್ಕೇಲ್ ಇಂಟಿಗ್ರೇಟ್ VLSI ಗೊತ್ತಾಗ್ತಿದೆ. VLSI ಮತ್ತೆ MSI ಕೂಡ ಹೇಳ್ಬೋದು ನೀವು. ಲಾರ್ಜ್ ಸ್ಕೇಲ್ ಇಂಟಿಗ್ರೇಟ್ ಮತ್ತೆ ಮೀಡಿಯಂ ಸ್ಕೇಲ್ ಇಂಟಿಗ್ರೇಟ್ MSI ಅನ್ನೋದು. ಪರ್ಸನಲ್ PC ಅಂದ್ರೆ ಪರ್ಸನಲ್ PC ಅಂತ ಹೇಳ್ತೀವಿ. SSI ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಟರ್ ಅಂತ ಕರಿತೀವಿ. ಸ್ಮಾಲ್ ಸ್ಕೇಲ್ ಮತ್ತೆ VLSI ಯಾವ ಜನರೇಷನ್ ಅಲ್ಲಿ ಯೂಸ್ ಮಾಡಿದ್ರು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿದೆ, ನೀವು ಹೇಳ್ಬೇಕು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ULSI ಅನ್ನೋದು ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟ್ ಸರ್ಕ್ಯೂಟ್ ಅಂತ ನಾವು ಕರಿತೀವಿ. ಓಕೆ, ಇವತ್ತಿನ ವಿಡಿಯೋ ಕ್ಲಾಸ್ ಒಳಗಡೆ ಈ ತರ ಜನರೇಷನ್ ಆಫ್ ದ ಕಂಪ್ಯೂಟರ್ ಮೊದಲ ಜನರೇಷನ್ ಒಳಗೆ ಯಾವ ತರ ಚೇಂಜ್ ಮಾಡಿದ್ರು, 3rd ಜನರೇಷನ್ ಒಳಗೆ ಏನಿತ್ತು, 4th ಜನರೇಷನ್ ಒಳಗೆ, 5th ಜನರೇಷನ್ ಒಳಗೆ ಏನಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ನಾನು ಮಾಡೋದ ಈ ತರ ಹಲವಾರು ವಿಡಿಯೋಸ್ಗಳ ಮಾಹಿತಿ ನಿಮಗೆ ಬರಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬಾರ್ದು. ಇದೇ ತರ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. 5ನೇ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗ್ತವೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಕಲಿಯುವಂತ ಅವಕಾಶ ನಿಮಗೆ ಕೊಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.